ಶುರು ಮಾಡ್ತಾ ಇದ್ದೀನಿ. ಇವತ್ತು ಇದು ಸ್ಯಾಟರ್ಡೆ ಬ್ಲಾಗ್. ಸೋಮ್ ರೆಡಿಯಾಗಿ ಆಫೀಸ್ ಕೊಡೋಕ್ಕೆ ಅಂತ ರೆಡಿಯಾಗಿ ಟಿಫನ್ ಮಾಡ್ತಾ ಇದ್ದಾರೆ. ಟೊಮೊಟೊ ಅವಲಕ್ಕಿ ಇವತ್ತು ಸ್ಪೆಷಲ್ಲು. ಅವಲಕ್ಕಿ ಮಾಡ್ಕೊಂಡಿಕ್ಕಿದ ಅಂತ ಹೇಳಿದ್ರು. ಸರಿ, ಅವಲಕ್ಕಿ ಮಾಡಿದಾಯ್ತು, ತಿಂತಾ ಇದ್ದಾರೆ. ನನ್ನ ಮಗಳು ಬಂದು ಇನ್ನೂ ಎದ್ದಿಲ್ಲ, ಅಲ್ಲೇ ಇಲ್ಲಿ ಆಟ ಆಡ್ತೈತೆ. ಅದೊಂದೇ ಸುಮ್ಮನೆ. ಸರಿ, ಆಟ ಆಡಲಿ ಬಿಡು ಅಂದ್ಕೊಂಡು ಪಾಡಿಂದ ಕೆಲಸ ಮಾಡ್ಕೊತಾ ಇದ್ದೀವಿ. ಇನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಬೇಕು. ಕ್ಲೀನಿಂಗ್ ಶುರು ಇನ್ನು. ಸೊ ಅದಕ್ಕೆ ಪಟ್ ಅಂತ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಡು, ಯಾಕೆ ಸುಮ್ಮನೆ ಇದು ಮಾಡ್ಕೊತೀಯಾ ಅಂತ ಹೇಳ್ತಾ ಇದ್ರು. ಇನ್ನು ಅದು ಹಂಗೆ ಇತ್ತು. ಆಮೇಲೆ ಏನಪ್ಪ ಅಂತಂದರೆ ಆ ಶ್ರಾವಣ ಶುರು ಆಗ್ತಿದ್ದಾಗೇನೆ ಮತ್ತೆ ಇನ್ನೇನು ಅದು ಇದು ನಾಗರ ಪಂಚಮಿ, ಭೀಮ್ನ ಅಮಾವಾಸ್ಯೆ, ಭೀಮ್ನ ಅಮಾವಾಸ್ಯೆ ಮಾಡಬೇಕು ಮನೇಲಿ ಎಲ್ಲ ಇದೆ. ಸೊ ಆ್ಯಂಡ್ ಜೊತೆಗೆ ಇವತ್ತು ಯಾಕೋ ಒಂಥರ ರಾತ್ರಿ ಎಲ್ಲ ಕೆಟ್ಟ ಕನಸುಗಳು ಯಾಕೋ ಗೊತ್ತಿಲ್ಲ, ಒಂಥರ ಆಗ್ತಾಯಿತ್ತು. ಅದಲ್ಲದೆ ಇವತ್ತಿಗೆ ಕರೆಕ್ಟಾಗಿ ಅಮ್ಮ ತೀರೋಗಿ 6 ತಿಂಗಳು. ಅದು ಬೇರೆ 6 months ಅಲ್ವಾ, ಒಂಥರ ಮನಸ್ಸಿಗೆ ಬೇಜಾರಾಗ್ತಾಯಿತ್ತು. ಸರಿ, ಹೋಗೋಣ, ಸಂಜೆ ಹೋಗೋಣ. ಸರಿ, ದೇವಸ್ಥಾನಕ್ಕೆ ಅಂತ ನಂಗೂ ಸ್ವಲ್ಪ ಕೆಲಸಗಳೆಲ್ಲ ಇದ್ದಾವೆ, ಅದೆಲ್ಲ ಮುಗಿಸ್ಕೋಬೇಕು. ಏನಪ್ಪ ಅಂತಂದರೆ ಇವತ್ತು ಏನು ಕೆಲಸಗಳು ಅಂತಂದರೆ, ನಂದು ಸಿಮ್ ಡೆಡ್ ಆಗಿದೆ. ಅದು ಮೊನ್ನೆ ಹೋಗಿದ್ದೆ, ಅದು ಸರಿ ಹೋಗಲಿಲ್ಲ ನನಗೆ. ಅದೊಂದು ಮಾಡಿಸ್ಕೊಂಬರ್ಬೇಕು. ಅದು ನನ್ನ ಫೋನ್ ಅಂದರೆ ಹೊಸ ಸಿಮ್ ತಂದ್ಮೇಲೆ ನನ್ನ ಫೋನ್ಗೆ ಹಾಕಿದ್ಮೇಲೆ ಆ್ಯಕ್ಟಿವೇಟ್ ಆಗಿ ಮತ್ತೆ ಅದು ಹೋಗ್ಬಿಟ್ಟಿದೆ. ಅದಕ್ಕೆ ಹೋಗಿ ಅದನ್ನು ಸರಿ ಮಾಡಿಸ್ಕೊಂಡು ಬರಬೇಕು. ಆಮೇಲೆ ಇನ್ನೊಂದು, ನನ್ನ ಸೀರೆಗಳೆಲ್ಲ ತೊಗೊಂಡೋಗ್ಬಿಟ್ಟು ಬ್ಲೌಸ್ಗೆ ಸ್ಟಿಚ್ ಕೊಟ್ಬಿಟ್ಟು ಬರಬೇಕು. ಯಲಹಂಕಗೆ ಅದೇ ರಿದ್ದ ಬೋಟಿಕ್ ಅಂತ ಇದೆಯಲ್ಲ, ಅಲ್ಲಿ ಹೋಗಿ ಕೊಟ್ಟು ಬರೋಣ ಅಂತ. ರಾಧಿಕಾ ಫೋನ್ ಮಾಡಿದ್ರು, ಅಕ್ಕ ತೊಗೊಬಂದು ಕೊಡೋಗಿದ್ರೆ ಬೇಗನೆ ತೊಗೊಬಂದು ಕೊಡಿ, ಆಮೇಲೆ ಆದರೆ ತುಂಬ ಜನ ಕೊಡ್ತಾ ಇರ್ತಾರಲ್ವ ಹಬ್ಬಗಳಿಗೆ, ಆಗಲ್ಲ, ಕಷ್ಟ ಆಗುತ್ತೆ ಅಂತ. ಅದಕ್ಕೋಸ್ಕರ ಅಲ್ಲಿಗೂ ಕೂಡ ಹೋಗಬೇಕು. ಇವತ್ತಿಷ್ಟೆಲ್ಲ ಕೆಲಸದ ಜೊತೆಗೆ ಇವಾಗ ಸೋಮ್ ದೇವಸ್ಥಾನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸೋಮ್ ಬಂದಮೇಲೆ ಮಧ್ಯಾಹ್ನ ಹೊರಟು ಅಲ್ಲಿ ಹೋಗಿ ಅದೆಲ್ಲ ನೀನು ಮುಗಿಸ್ಕೊಂಡು ಬಂದ್ಬಿಡ್ತೀವಿ. ಆಮೇಲೆ ಸಂಜೆ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ. ಅದೆಲ್ಲ ಮುಗಿಸ್ಕೊಂಡ್ಮೇಲೆ ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗೋಣ. ಕರೆಕ್ಟ್ ಇದೆ ಪ್ಲಾನ್. ಚಾಮುಂಡೇಶ್ವರಿ ಬರ್ತಾರೆ ಎಲ್ಲ ಕಡೆ ಒಳ್ಳೆಯದಂಗಾರೆ ತಲೆಗೆ ಸ್ನಾನ ಮಾಡ್ಕೊಂಡು ಎಲ್ಲ ಕಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಿದ್ದೀನಿ. ಸರಿ ಫ್ರೆಂಡ್ಸ್, ಬನ್ನಿ ಇವತ್ತಿನ ಬ್ಲಾಗ್ ಶುರು ಮಾಡೋಣ. ಹೇಗಿದ್ರು ಬೇಜಾರಿನ ದಿನನೇ, ಅದ್ರ ಜೊತೆಗೆ ಬ್ಲಾಗ್ ಮಾಡೋಣ ಅಂತ ಹೇಳ್ಕೊಂಡು ಒಂದು ಸ್ವಲ್ಪ ಅದು ಹೋಗ್ತಾ ತಳ್ಳಕ್ ಆಗ್ತಾ ಇಲ್ಲ, ನೋ ಅಂತ ಬಡ್ಕೊಳ್ಳೋದು ಹಾಗೆ. ಓಕೆ, ಇವಾಗ ಟಿಫನ್ ಮಾಡಿಬಿಡ್ತೀನಿ. ಒಂಚೂರು ಅವಲಕ್ಕಿ ಮಾಡಿದಲ್ವಾ, ಸೊ ಟಿಫನ್ ಮಾಡಿ ಸ್ವಲ್ಪ ಕಾಫಿ ಕುಡಿದು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕಂದ್ರೆ ಬ್ಲಾಗ್ ಅಪ್ಲೋಡ್ ಮಾಡಬೇಕು. ಇವಾಗ ಎಕ್ಸ್ಪೋರ್ಟ್ ಮಾಡಿದ್ದೀನಿ, ಇವಾಗ ಅಪ್ಲೋಡ್ ಮಾಡಿಬಿಟ್ಟು ಅದಕ್ಕೊಂಚೂರು ತಮ್ನೇಲು ಮತ್ತು ಇದು ಟೈಟಲು ಅದೆಲ್ಲನೂ ರೆಡಿ ಮಾಡಿಬಿಟ್ಟು ಹಾಕಬೇಕು. ಅದಕ್ಕೋಸ್ಕರ ಓಕೆ, ಇವಾಗ ಪೂಜೆ ಮಾಡಿದ್ದಾಯಿತು. ಇಲ್ಲಿ ಟೈಮ್ ಬಂದಾಗಲೇ 4:15 ಆಯಿತು. ಮಧ್ಯಾಹ್ನ ಅಡುಗೆ ಬಂದು ಬಸ್ಸಾರು ಮಾಡಿದೆ, ಬಸ್ಸಾರು ಪಲ್ಯ ಮಾಡಿದೆ. ಇವಾಗ ಹೊರಗಡೆ ಹೊರಡೋಣ ಅಂತ. ನನ್ನ ಮಗ ಬಂದ ಸ್ಕೂಲಿಂದ, ಕಾಲೇಜಿಂದ ಬಂದ ತಕ್ಷಣ ಇವಾಗ ಹೊರಡ್ತಾ ಇದ್ವಿ. ಸೋಮು ಖುಷಿನ ಆಟ ಆಡೋಕ್ಕೆ ಅಂತ ಕರ್ಕೊಂಡೋದ್ರು. ಆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕರ್ಕೊಂಡು ಆಟ ಆಡ್ಸ್ಕೊಂಡು ಬರ್ತೀನಿ ಅಂತ. ಇನ್ನು ನಾನು ಹೋಗ್ಬೇಕಾದ್ರೆ ಆಟ ಮಾಡ್ತು ಅಂತಂದ್ರೆ ಆಗಲ್ಲ. ಅದಕ್ಕೋಸ್ಕರ ಸೀರೆಗಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಹೇಳಿದೆ ಅಲ್ವಾ, ಹೋಗಿ ಸೀರೆ ಬ್ಲೌಸ್ ಹೊಲಿಲಿಕ್ಕೆ ಕೊಟ್ಟು ಬರಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ತೋರಿಸ್ತೀನಿ ರೀ. ನಾನು ಒಂದಷ್ಟು ಸೀರೆಗಳನ್ನ ತೆಗೆದಿಟ್ಕೊಂಡಿದ್ದೀನಿ. ಇಷ್ಟು ಸೀರೆಗಳು ನಿಮಗೆ ತೋರಿಸಿಲ್ಲ ಕೂಡ. ನಾನು ಯಾವ ಸೀರೆ ತೊಗೊಂಡಿದ್ದೆ ಅನ್ನೋದು ಕೂಡ ನಿಮ್ಮೆಲ್ರಿಗೂ ಅದನ್ನು ತೋರಿಸಿಲ್ಲ. ಈ ಡ್ರೆಸ್ ನಾನು ನಿಮಗೆ ತೋರಿಸಿದೆ ಅಷ್ಟೇ, ಅಮೆಝಾನ್ನಲ್ಲಿ ತೊಗೊಂಡಿದ್ದು ಅಂತ. ಚೆನ್ನಾಗಿದೆ ಈ ಡ್ರೆಸ್. ನಂಗೆ ಕಂಫರ್ಟಬಲ್ ಆಗಿದೆ, ಇಷ್ಟ ಆಯ್ತು ನನಗೆ. ಅದಕ್ಕೆ ಇದನ್ನು ವೇರ್ ಮಾಡಿದ್ದೀನಿ. ಡಿಸೈನ್ ಅದೇ ಕಾಟನ್, ಇದು ಜೈಪುರ್ ಕಾಟನ್ ಬರುತ್ತಲ್ಲ ಆ ಥರ ಇದೆ. ಕ್ವಾಲಿಟಿ ಹೆಂಗೆ ಗೊತ್ತಾ, ಯಾವಾಗಲೂ ಅಷ್ಟೇ ನಾವು ಏನು ಪ್ರೈಸ್ ಕೊಡ್ತೀವಿ ಅದ್ರ ತಕ್ಕನಾಗಿ ಆ ಬಟ್ಟೆಗಳು ಕ್ವಾಲಿಟಿ ಇರುತ್ತೆ. ಹೌದೋ ಅಲ್ವೋ? ಕರೆಕ್ಟ್ ಅಂತಂದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಹೇಳಿ, ಓಕೆನಾ? ಸೊ ಹೌದು ನಿಖಿತಾ, ಯಾಕೆಂತಂದರೆ ನಾವು ಅಂತೀವಿ ಇವಾಗ ಹೆಂಗೆ ಅಂತಾರೆ, ಕಡಿಮೆ ರೇಟಿಗೂ ಮೆಟೀರಿಯಲ್ಸ್ ಡ್ರೆಸ್ಸಸ್ ಸಿಗ್ತವೆ. ಆದರೆ ಅದೆಲ್ಲ 2 ವಾಶು 3 ವಾಶು ಅಷ್ಟೇನೆ ಹೋಗ್ಬಿಡ್ತವೆ. ನಾನು ಈ ಥರ ಎಷ್ಟೊಂದು ಸರಿ ತಗೊಂಡು ಇದಾಗಿದ್ದೀನಿ. ಆದರೆ ಕ್ವಾಲಿಟಿ ಇರೋಂಥವು ತಗೊಂಡ್ರೆ ನೀಟಾಗಿರುತ್ತೆ. ಎಷ್ಟು ವರ್ಷ ಆದರೂ ನಾನು ಇನ್ನೂ ಹಾಗೆ ಎಷ್ಟೋ ಡ್ರೆಸ್ಸಸ್ಗಳನ್ನ ಇಟ್ಕೊಂಡಿದ್ದೀನಿ. ಇದು ಕಾಟನ್ ಆಗಿರೋದ್ರಿಂದ ತುಂಬಾನೇ ಚೆನ್ನಾಗಿದೆ. ಅದೇ ಹೇಳ್ದಂಗೆ ಜೈಪುರ್ ಕಾಟನ್ ಇದಂತ.
ಚೆನ್ನಾಗಿ ಅಲ್ವಾ ನೋಡಿ, ಫುಲ್ ತೋರಿಸ್ತೀನಿ, ಇದು ನಿಮ್ಗೆ ಗೊತ್ತಾಗುತ್ತೆ. ಹೇಳಿ ಅಲ್ಲ, ನನ್ನ ಮಗ ಬಂದ್ಬಿಟ್ಟ ಆಟ. ಸಿಸಿ ಸೈಡ್ಗಾರು ನಿಂತ್ಕೊಳ್ಳೋದು ನೋಡಿ, ಇಲ್ಲ ಜೊತೆಗೂ ಬರಲ್ಲ, ಇಲ್ಲ ಸೈಡ್ಗೂ ನಿಂತ್ಕೊಳ್ಳಲ್ಲ. ಚೆನ್ನಾಗಿದಲ್ಲ ಫ್ರೆಂಡ್ಸ್? ಓಕೆ, ಹಿಂಗೆ ತೋರಿಸ್ತೀನಿ. ಹೇಳಿ ಹೀಗೆ ಚೆನ್ನಾಗಿ ಕಾಣಿಸ್ತಿದೆ. ಪೂಜೆ ಮಾಡಿದೆ, ಒಂಥರ ತಲೆಯೆಲ್ಲ ಚಕ್ಕರ್ಡಾಗೈತೆ. ಯಾಕಂದ್ರೆ ಖುಷಿ ತುಂಬ ಆಟ ಮಾಡ್ತಾ ಇದ್ದು, ತಲೆಗಿರ್ರ ಅನ್ನಿಸ್ತು. ಹೋಗಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ಅಷ್ಟೇ. ನಮ್ಮ ಮನೆಯವನು ಅಪ್ಪ ಒಂದು 30 ಸರಿ ಮುಖ ತೊಳ್ಕೊಳ್ಳೋರೆ. ಶೀತ್ ತುಂಬ ಓವರಾಗಿ ಆಡ್ತಾನೆ. ಓಕೆ, ಇವಾಗ ಸ್ಯಾರಿಗಳನ್ನ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್, ಯಾವ್ದು ಅಂತ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಬಂದ್ಬಿಟ್ಟು ಈ ಸ್ಯಾರಿ ನಂಗೆ ತುಂಬ ಇಷ್ಟ ಆಗಿತ್ತು. ಈ ಸೀರೆ ಅದರಿಂದ ತಗೊಂಡಿದೆ. ಇದು ನನಗೆ ತುಂಬ ಇಷ್ಟ ಆಗೋದು ಈ ಡೋಲಾ ಸಿಲ್ಕ್ ಬರುತ್ತಲ್ವಾ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಕಂಫರ್ಟಬಲ್ ಆಗಿ ಕೂರುತ್ತೆ, ಈ ಥರ ಬಾರ್ಡ್ರ್ ಇರೋ ಅಂಥದ್ದು ತುಂಬ ಇಷ್ಟ. ಸುಮಾರು ಜನ ಕೇಳ್ತಾ ಇರ್ತಾರೆ, ನಿಮಗೆ ಇದೇನು ತೊಗೊಂಡೆ, ಅದು ತೊಗೊಂಡ್ರಿ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಇದಾದರೆ ಮೈಸೂರು ಸಿಲ್ಕ್ ಬರುತ್ತಲ್ಲ ಆ ಥರದ್ದು ಇದೊಂದು ತೊಗೊಂಡಿದ್ದೀನಿ. ಆ್ಯಂಡ್ ಇದೂ ಅಷ್ಟೇ, ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೊ ಇದೊಂದು ಸ್ಯಾರಿ ತೊಗೊಂಡಿದ್ದೀನಿ ಹೊಲಿಲಿಕ್ಕೆ. ಇದು ಡೋಲಾ ಸಿಲ್ಕೆ. ಹೇಳಿ ಇದೇ ಥರನೇ ಸೀರೆಗಳು ನನ್ನ ಹತ್ರ ಎಷ್ಟೊಂದಿರೋದು. ಇವಾಗೆಲ್ಲ ಮೊನ್ನೆ ತಿರುಪತಿ ಹೋದಾಗ ಉಟ್ಕೊಂಡಿದ್ದೆ ಇದೇ ಕ್ವಾಲಿಟಿನಲ್ಲೇ. ಇದು ಇನ್ನೂ ಚೆನ್ನಾಗಿದೆ. ಇದು ಇನ್ನೂ ಸ್ವಲ್ಪ ಪ್ರೈಸ್ ಇನ್ನೂ ಜಾಸ್ತಿ ಇದೆ ಅಂತ ಅನ್ಕೊತೀನಿ. ಇನ್ನೂ ಚೆನ್ನಾಗಿದೆ ಇದು. ಎಲ್ಲ 100, 200 ರೂಪಾಯಿ, 300 ರೂಪಾಯಿ ಆದರೆ ಹೆಚ್ಚು ಕಮ್ಮಿ ಇರ್ತವೆ. ಡೋಲಾ ಸಿಲ್ಕಲ್ಲೂ ಕ್ವಾಲಿಟಿ ಮೇಲೂ ಸ್ಯಾರಿ ಡಿಪೆಂಡ್ ಆಗುತ್ತೆ. ಅದೊಂದು. ಇನ್ನು ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದ ಸೀರೆ. ಇದು 4,500 ಕೊಟ್ಟು ತಂದಿದ್ದೆ. ಇದೊಂದು ಸೀರೆ ಬ್ಲೌಸ್ ಹೊಲಿಲಿಕ್ಕೆ ಅಂತ ತೊಗೊಂಡಿದ್ದೀನಿ. ಇನ್ನು ಅದು ಬಿಟ್ಟರೆ ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದೆ. ನಾನು ಅದನ್ನು ವಿಡಿಯೋದಲ್ಲಿ ತೋರಿಸೇ ಇಲ್ಲ ನಿಮಗೆ. ಆ ಸೀರೆಗಳನ್ನ ತೋರಿಸ್ಬಿಡ್ತೀನಿ. ಎಷ್ಟೊಂದು ದಿನ ಆಯಿತು ತಂದು ತೋರಿಸಿಲ್ಲ ಅದನ್ನು, ಆಯಿತಾ. ಒಂದು ಸೀರೆ ಬಂದು 3D ಪ್ಯಾಟರ್ನಲ್ಲಿ ನಾನು ಸೀರೆ ತಂದಿದ್ದೆ. ರಶಿಯಾ ಡೋರ್ ಕ್ಲೋಸ್ ಮಾಡು, ಸೌಂಡ್ ಆಗ್ತಾಯಿದೆ. 3D ಪ್ಯಾಟರ್ನಲ್ಲಿ ಮೈಸೂರು ಸ್ಯಾರಿ, ಮೈಸೂರು ಸಿಲ್ಕು ಅದು ತೊಗೊಂಡಿದ್ದೆ. ಇದು ತೊಗೊಂಡು ತುಂಬ ದಿನ ಆಯಿತು. ಅದೇ ತೋರಿಸಿರ್ಲಿಲ್ಲ ನಾನು ಸದ್ಯಕ್ಕೆ. ಈ ಥರ 3 ಕಲರಲ್ಲಿ ಬರುತ್ತೆ. ಆ್ಯಕ್ಚುಲಿ ಇದನ್ನ ದರ್ಶನ್ ಮದುವೆಗೆ ಅಂತ ತೊಗೊಂಡಿದ್ದು, ಆಯಿತಾ. ನನಗೆ ಹೊಲ್ಸೋಕ್ಕಾಗಲಿಲ್ಲ. ನನ್ನ ಜೊತೆಗೆ ಅದೇ ಸೀರೆ ಇದ್ದಿದ್ದರಿಂದ ಬ್ಲೌಸ್ಗಳನ್ನ ಹೊಲ್ಸ್ಬಿಟ್ಟು ಇದು ಮಾಡಿದೆ. ಇದು ಇನ್ನೊಂದ್ಸರಿ ಯಾವಾಗ ನೋಡೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ಹೊಲ್ಸೋಣ ಅಂತ. ಸೊ ಅದರಿಂದ ಇದೊಂದು ಸೀರೆ ತೊಗೊಂಡಿದ್ದೀನಿ. ಇದು ಬಿಟ್ಟರೆ ಸೇಮ್ ಮತ್ತೆ ಹೋಗಿ ಇನ್ನೊಂದು ಅದೇ ಥರದ್ರಲ್ಲೇ ತೊಗೊಂಡು ಬಂದಿದ್ದೀನಿ. ಅದೇನೋ ನನಗೆ ತುಂಬ ಇಷ್ಟ ಆಯಿತು. ಯಾವುದು ಅಂತಂದರೆ ಇಲ್ಲಿ ಇದೇನೋ ಇದು ರೇರ್ ಅಂತೆ, ಕಲರ್ ಕಾಂಬಿನೇಷನ್ ಇದು ಬರೋದು ತುಂಬ ರೇರು, ತುಂಬಾನೇ ವೆಯ್ಟ್ ಇದೆ ಇದು, ಆಯ್ತಾ. ಇಲ್ಲಿ ಈ ತರ ಒಂದು ದೊಡ್ಡ ಬಾರ್ಡರ್ ಬರುತ್ತೆ, ಇನ್ನೊಂದು ಚಿಕ್ಕ ಬಾರ್ಡರ್ ಬರುತ್ತೆ ಈ ತರ. ಸೊ ಇದು ತುಂಬಾ ಇಷ್ಟ ಆಗಿತ್ತು ನನಗೆ, ಅದಕ್ಕೋಸ್ಕರ ಇದನ್ನ ನಾನು ತಗೊಂಡ್ ಬಂದಿದ್ದೆ. ಇಲ್ಲಿ ನಿಮಗೆ ಹೆವಿ ಇದೆ. ವರಮಹಾಲಕ್ಷ್ಮಿ ಅಮ್ಮಂಗೆ ಇದನ್ನೇ ಉಡ್ಸೋಣ ಅಂತ ಅನ್ಕೊಂಡ್ರೆ ಮೈಸೂರು ಸಿಲ್ಕ್ ಬೇಡ ಉಡ್ಸೋದು ಅಂತ ಅನಿಸ್ತು ನನಗೆ. ಮತ್ತೆ ಇದು ಬ್ಲ್ಯಾಕ್ ತರ ಕಂಡ್ಬಿಟ್ರೆ ಅಂದ್ರೆ ಅಮ್ಮನವ್ರಿಗೆ ಉಡಿಸಿದಾಗ ಇದು ಸ್ವಲ್ಪ ಡಲ್ ಆಗಿ ಕಾಣಿಸುತ್ತೆ ಸೀರೆ ಅಂತ ಅನ್ಕೊಂಡು ನನಗೆ ಬೇಡ ಅಂತ ನಾನು ಅನ್ಕೊಂಡೆ. ಅದ್ ಬಿಟ್ರೆ ಅದೇ ಈ ತರ ಬರುತ್ತೆ ಫ್ರೆಂಡ್ಸ್. ಚೆನ್ನಾಗಿದ್ಯಾ? 2 ಸೀರೆ ಇದೇ ಕಾಂಬಿನೇಷನ್. ನನಗೆ ಪರ್ಪಲ್ ಅಲ್ಲಿ ಕಾಂಬಿನೇಷನ್ ಗ್ರೀನು ಸ್ವಲ್ಪ ರೇರ್ ಬರೋದು ಅಂದ್ರೆ ಬಾರ್ಡರ್ ಅಂತೆ. ಸೊ ಅದಕ್ಕೋಸ್ಕರ ನನಗೆ ಸರಿ ಅಂತ ಹೇಳಿ ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡೆ. ಸೊ ಇದ್ರ ಪ್ರೈಸ್ ಬಂದು 9,500, 9,500 ರೂಪಾಯಿ ಕೊಟ್ಟು ತಗೊಂಡೆ ಇದನ್ನ. ಚೆನ್ನಾಗಿದೆ ಅಲ್ಲ? ನಾನು ತಗೊಳ್ತಾ ಇರೋ ಕಾಸ್ಟ್ಲಿ ಸ್ಯಾರಿ ಅಂತಂದ್ರೆ ಇವೇ ಅಂತ ಹೇಳ್ಬೋದು. ನಾನು ಯಾವತ್ತು ತುಂಬಾ ಕಾಸ್ಟ್ಲಿ ಸೀರೆಗಳು ತಗೊಳ್ಳೋದಿಲ್ಲ, ಸಿಂಪಲ್ ಆಗಿರೋದ್ರಲ್ಲೇ ನಾನು ಯಾವಾಗ್ಲೂ ಜೈಯನು. ಆದ್ರೆ ಇದೊಂದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು ನನಗೆ. 9,500 ಇದು ಅಂತ ಅನ್ನೋದಕ್ಕಿಂತ ಇನ್ನೊಂದು ಇದು ಬಂದ್ಬಿಟ್ಟು ಎಷ್ಟು ಬೀಳ್ತು, ಇದು 13,000 ಅಂತ ಅನ್ಸುತ್ತೆ. ಕರೆಕ್ಟ್, ಇದು 13,000 ಮೈಸೂರು ಸಿಲ್ಕ್. ಇದು ಅಷ್ಟೇ ಗ್ರಾಮ್ ಜಾಸ್ತಿ ಇದೆ. ಎಷ್ಟಿದೆ ಗೊತ್ತಾ ಇದ್ರದ್ದು? 13,300 ಕರೆಕ್ಟ್. ಇಲ್ಲ ಇಲ್ಲಿದೆ 22,965 ಅಂತ ಇದೆ. ಅದರಲ್ಲಿ ಆಫ್ ಪ್ರೈಸ್ ಅಂತಂದ್ರೆ 13,300 ರೂಪಾಯಿ ಏನೋ ಬೀಳ್ತು ನನಗೆ.
ಅಲ್ಲ ಸಾರಿ 13,300 ಬೀಳ್ತು. ಅದು ಏನೋ ಆಫರ್ 40% ಏನೋ ಆಫರ್ ಹೋಗಿ 22,696 ರೂಪಾಯಿಲಿ 13,300 ಬೀಳ್ತು. ಸೊ KSI ಮಾರ್ಕ್ ಬರುತ್ತಲ್ಲ, ಸೊ ಅದರಲ್ಲೇ ತಗೊಂಡಿದ್ದು ನಾನು. ಈ ಥರ ತಗೊಂಡು ಬಂದಿದ್ದೀನಿ. 2 ಸೀರೆಲಿ ಯಾವ್ದು ಇಷ್ಟ ಆಯ್ತು ಅಂತ ನೀವು ಹೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ. 2 ಹೊಲ್ಸಿಟ್ಟಿರ್ತೀನಿ, ಆದರೆ ಯಾವಾಗ ಆಗುತ್ತೆ ಆವಾಗ ಉಟ್ಕೊಳ್ಳೋದು ಅನ್ನೋ ಥರ. ಸೊ ಚೆನ್ನಾಗಿದೆಯಾ? ಪ್ರೈಸು ಜಾಸ್ತಿ ಆಯ್ತಾ? ಕ್ವಾಲಿಟಿ ಇದ್ರ ಮೇಲೆ ಜಾಸ್ತಿ ಆಗೋದು, ಅಂದರೆ ಅದೆಷ್ಟು ಗ್ರಾಮ್ ಇದೆ, ವೆಯ್ಟ್ ಎಷ್ಟಿದೆ, ಇದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೀರೆ ನಾವು ತಗೊಳ್ಳೋದು. ಓಕೆನಾ? ಸ್ವಲ್ಪ ನೀಟಾಗಿ ಚೆನ್ನಾಗಿ ಹೇಳ್ಬಿಟ್ಟು ಇದನ್ನ ಬ್ಲೌಸು ಹೊಲ್ಸಿಸ್ಕೊಂಡು ಬರುವ ಹೇಳ್ಬಿಟ್ಟು ರಾಧಿಕಾ ಹೇಳಬೇಕು, ಫೋನ್ ಮಾಡಿ ಚೆನ್ನಾಗಿ ಹೊಲಿರಿ ರಾಧಿಕಾ. ಈ ರಾಧಿಕಾ ಥರ ಎಲ್ಲ ನೋಡ್ತೀವಿ ಅಂದರೆ ಓಕೆ. ಇವಾಗ ಎಷ್ಟು ಸೀರೆ ತಗೊಂಡೋಗಿ ಹೊಲಿಲಿಕ್ಕೆ ಅಂತ ಹಬ್ಬಕ್ಕೆ ಅಂತ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ಮೇಲೆ ಇನ್ನೂ ಸೀರೆಗಳು ಬರ್ತಾ ಇರ್ತವೆ, ಹೊಲಿಸ್ತಾ ಇರಬೇಕು ಜಾಸ್ತಿ. ನೋಡುವ. ಇವಾಗ ಸದ್ಯಕ್ಕೆ ಸಾಕಿಷ್ಟೇ ನನಗೆ. ಇನ್ನೂ ಲಾಸ್ಟ್ ಟೈಮ್ ಹೊಲಿಸಿರೋದು ಸ್ವಲ್ಪ ಇದೆ, ಅದರಿಂದ ಇವಾಗ ಸ್ವಲ್ಪ ಏನೋ ಸ್ವಲ್ಪ ಹೊಲಿಯಕ್ಕೆ ಕೊಟ್ಟು ಬೇಗ ಬಂದ್ಬಿಡುವ ಅಂತ. ಸಿಮ್ಮಿಂದ ಒಂದಿದೆ, ಅದೊಂದು ಕೆಲಸ. ರಶೇ ಆಧಾರ್ ಕಾರ್ಡ್ ಇಟ್ಕೊಳಪ್ಪ, ಅದೊಂದು ಕೆಲಸ. ಈ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡು ಬಂದ್ಬಿಡ್ತೀನಿ. ನನ್ನ ಮಗಳು ಇಲ್ಲ, ಅವಳು ಬರೋಷ್ಟ್ರಲ್ಲಿ ನಾನು ನೋಡಬೇಕು. ಇವಾಗ ನನ್ನ ಮಗನ ಗಾಡಿ ಓಡ್ಸೋಕೆ ಕೊಡಬೇಕು. ನಂಗೆ ಗಾಡಿ ಓಡ್ಸೋಕೆ ಆಗ್ತಾ ಇಲ್ಲ. ಅವ್ನಿಗೆ ಗಾಡಿ ಓಡ್ಸೋಕೆ ಕೊಟ್ಬಿಟ್ಟು ಹಿಂದೆ ನಾನು ಆರಾಮ್ ಕಣ್ಮುಚ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಯಾಕಂದ್ರೆ ಮತ್ತೆ ನಾಳೆ ಅಂದ್ರೆ ಆಗಲ್ಲ, ಇನ್ನೇನು ಹಬ್ಬಗಳಿಂದ ಸ್ವಲ್ಪ ದಿನಾನೇ ಇದೆ, ಅದಕ್ಕೋಸ್ಕರನೇ. ಸೊ ಬನ್ನಿ ಹೊರಡುವ. ಯಾವ ಸೀರೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಓಕೆನಾ? ಮಳೆ ಬರುತ್ತೇನೋ ಅಂತ ಅನ್ಕೊತಾ ಇದ್ವಿ, ಸದ್ಯ ಮಳೆ ಬಂದಿಲ್ಲ, ಬಿಸಿಲು ಬರ್ತಾ ಇದೆ ಇವಾಗ ಒಂದು ಸ್ವಲ್ಪ. ನನ್ನ ಮಗ ಗಾಡಿ ತೆಗಿತಾವನೆ ಮಗದೀರ. ಕುಕ್ಕು ಚೆನ್ನಾಗಿ ಕುಕ್ಕು. ನನ್ನ ಮಗ ಹಂಗೆ ನೋಡಿ ಫ್ರೆಂಡ್ಸ್, ಹಿಂಗೆ ಕುಕ್ಬೇಕು ಹೆಲ್ಮೆಟ್ನ. ಧೂಳಿದೆ ಅಂದ್ಬಿಟ್ಟು ಹಂಗೆ ಒದ್ರದಂತೆ, ಸಂದಿಲೆಲ್ಲ ಧೂಳಿದೆಯಂತೆ, ಅದಕ್ಕೆ ಅಂತ. ಹೌದಾ? ತುಂಬ ದಿನ ಆಯ್ತು, ಅದಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟವೆ ಎಲ್ಲ. ಅಲ್ಲೋಗಿ ಸಂಸಾರ ಮಾಡ್ತಾವೆ ಅನ್ಸುತ್ತೆ, ಜೀವನ ಮಾಡ್ತವೆ ಸರಿ ಆಯ್ತಾ? ನಡಿ ಮತ್ತೆ ಟೈಮ್ ಆಯ್ತು, ನಡಿ. ಹೇಗೋ ಬಿಸಿಲೈತೆ, ಬೇಗ ಪಟ್ಟಂತ ಹೋಗ್ಬಿಟ್ಟು ಬರೋಣ. ನನ್ನ ಮಗಳು ಗಾಳಿ ನೋಡಿ ಬಿಸಿಲೈತೆ. ಹೆಲ್ಮೆಟ್ ತೆಗಿ, ನಂದು ಹೆಲ್ಮೆಟ್ ಹಾಕೊತೀನಿ. ಯಲಹಂಕ ಹೋಗ್ತಿರೋದ್ರಿಂದ ಹೆಲ್ಮೆಟ್ ಬೇಕೇ ಬೇಕು, ಅದಕ್ಕೆ ಬಿಸಿಲೈತೆ. ನಾನು ಸ್ವಲ್ಪ ಹೊತ್ತು ಮಲಗಲಿಲ್ಲ ಅಂದಿದ್ರೆ, ನಾನೇನಾದ್ರು ಹಂಗೆ ಹೊರಟಿದ್ದಿದ್ರೆ ನನಗೆ ತಲೆನೋ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಸ್ವಲ್ಪ ಹೆಂಗೆ ಗೊತ್ತಾ, ತುಂಬ ತಲೆಗೆ ಸ್ಟ್ರೆಸ್ ಆಗ್ತಾರೆ ಇವಾಗ ಬೆಡ್ ಮೇಲೆ. ಅಂದರೆ ಇನ್ನು ಸ್ಟ್ರೈಟಾಗಿ ನಾವು ಮಲ್ಕೋಬೇಕು. ತಲೆ ಆವಾಗ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಆವಾಗ ಒಂದು ಸ್ವಲ್ಪ ತಲೆ ಭಾರ ಕಮ್ಮಿ ಆ ಥರ ಅನಿಸುತ್ತೆ. ಅದಕ್ಕೋಸ್ಕರ ಸೋಮ್ ಹೇಳ್ತಾರೆ, ನನಗೆ ಹಂಗೆ ಆಗ್ತಾಯಿದೆ, ನನಗೆ ಯಾವಾಗ ಮಲ್ಕೊಬಿಡು, ಸ್ವಲ್ಪ ಹೊತ್ತು ಮಲ್ಕೋ, ತಲೆಗೆ ಅದು ಜಾಸ್ತಿ ನೀನು ಸ್ಟ್ರೆಸ್ ಮಾಡ್ಕೊಂಡಿರುವಾಗ ಅಂತ. ಸೊ ತುಂಬಾ ಸ್ಟ್ರೆಸ್ ಮಾಡ್ಕೊತಾ ಇದ್ದೀನಿ ಇತ್ತೀಚೆಗೆ, ಹೇಳ್ಬಾರ್ದು ಅಷ್ಟು ಸ್ಟ್ರೆಸ್ ಮಾಡ್ಕೊತಾ ಇದ್ದೀನಿ. ಯಪ್ಪ ಗೊತ್ತಾಗುತ್ತೆ ನಿಮಗೆ, ಹೇಳ್ತೀನಿ ಇನ್ನೊಂದು ಈ ವೀಕಲ್ಲೇ ಏನು ಇರ್ತಾ ಅನ್ನೋದನ್ನ ನಾನು ಹೇಳ್ತೀನಿ, ಯಾಕೆ ಅಷ್ಟೊಂದು ಸ್ಟ್ರೆಸ್ ಮಾಡ್ಕೊತಾ ಇರೋದಂತ. ನಾನು ಯೂಶಲಿ ಯಾವಾಗಲೂ ಬ್ಲೌಸ್ ಹೊಲಿಲಿಕ್ಕೆ ಕೊಡೋದು ರಾಧಿಕಾ ಅವ್ರ ಹತ್ರ, ಅಂದರೆ ರಿದಾ ಬೋಟಿಕ್ ಅಂದ್ಬಿಟ್ಟು. ಸೊ ಅವರು ಬ್ಲೌಸು ಮಾತ್ರ ಹೊಲಿಲಿಕ್ಕೆ ಕೊಟ್ಟಿದ್ದೆ. ಅವ್ರು ಇವಾಗ ಸ್ಯಾರಿ ಕೂಡ ಇಟ್ಟಿದ್ದಾರೆ. ಅಂದರೆ ಅವರು ಸ್ಯಾರಿ ಶಾಪ್ ಇತ್ತು ಆಲ್ರೆಡಿ, ಫಸ್ಟ್ ಫ್ಲೋರಲ್ಲಿ ಇಟ್ಕೊಂಡಿದ್ರು. ಇವಾಗ ಬೋಟಿಕ್ ಹತ್ರನೇ ಒಂದೇ ಫ್ಲೋರಲ್ಲೇ ಇಟ್ಕೊಂಡಿದ್ದಾರೆ. ಸೊ ಒಂದಷ್ಟು ಸ್ಯಾರೀಸ್ ಕಲೆಕ್ಷನ್ ನೋಡ್ತಾ ಇದ್ದೆ, ಅಂಕಲ್ ಇದ್ದರು, ಅವ್ರು ತೋರಿಸ್ತಾ ಇದ್ರು ಒಂದಷ್ಟು ಸ್ಯಾರೀಸ್ಗಳನ್ನೆಲ್ಲ ಚೆನ್ನಾಗಿದ್ವು. ಇನ್ನು ಆ ಸ್ಯಾರಿಗಳನ್ನೆಲ್ಲ ನೋಡಿ ನಾನು ಇವಾಗ ಬ್ಲೌಸ್ ಹೊಲಿಲಿಕ್ಕೆ ಅಂತ ಬಿಟ್ಟಿದ್ದೆ. ಕೊಟ್ಟೆ. ರಾಧಿಕಾ ಅವರು ಹೊರಟ್ಬಿಟ್ಟಿದ್ರು. ಅವರು ನಾನು ಹೋಗೋಷ್ಟರಲ್ಲಿ ನಾನು ಇರ್ತಾರೆ ಅಂತ ಅಂದ್ಕೊಂಡೆ, ಆದರೆ ಅಷ್ಟಕ್ಕೆ ಹೊರಟ್ಬಿಟ್ಟಿದ್ರು. ಟೈಮ್ ಆಗಿಬಿಟ್ಟಿತ್ತಲ್ಲ, ಅಲ್ಲೇ 5 ಗಂಟೆ 5:15 ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಅವರು ಹೊರಟಿದ್ರು. ಸರಿ, ಇವ್ರ ಹೆಸರು ರಾಧಿಕಾನೇ, ಇವ್ರು ಇರ್ತಾರೆ ಅವರಿಲ್ಲ ಅಂತ ಅಂದರೆ ಸರಿ ಊರಿಗೆ ಕೊಟ್ಬಿಟ್ಟು ನಾನು ಬಂದೆ. ಯಾವ್ಯಾವ ಸೀರೆಗಳು ಮತ್ತು ಯಾವುದ್ಯಾವುದಕ್ಕೆ ವರ್ಕ್ ಮಾಡಿಸ್ಬೇಕು, ಆರಿ ವರ್ಕ್ ಆಗಿರ್ಬೋದು, ಇಲ್ಲಾಂದರೆ ನಾರ್ಮಲ್ ಪ್ಲೈನ್ ಬ್ಲೌಸ್ ಆಗಿರ್ಬೋದು, ಅದೆಲ್ಲ ನಾನು ಒಂದಷ್ಟು ಪ್ಲೈನ್ ಬ್ಲೌಸ್ ಹೊಲಿಲಿಕ್ಕೆ ಹೇಳಿದೆ. ನನಗೆ ಜಾಸ್ತಿ ಪ್ಲೈನ್ ನಾರ್ಮಲ್ ಬ್ಲೌಸ್ಗಳಂದರೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ವರ್ಕ್ ಮಾಡಿಸಿ ಅದೆಲ್ಲ ಇಷ್ಟ ಆಗೋದಿಲ್ಲ. ಡಿಸೈನ್ಗಳು ಅಷ್ಟೇ ತುಂಬ ಇಷ್ಟ ಆಗೋದಿಲ್ಲ. ಸಿಂಪಲಾಗಿರಬೇಕು ನನಗೆ. ಆಮೇಲೆ ಇಲ್ಲ ಬೋಟ್ ನೆಕ್ ಬರುತ್ತಲ್ಲ, ಆ ಥರ ಇರಬೇಕು ನನಗೆ ಬ್ಲೌಸ್ಗಳು. ಆದರೆ ಕೆಲವೊಂದು ಬ್ಲೌಸು ರೆಡಿ ಇದೆ. ಇವಾಗ ಈ ಸೀರೆ ನೋಡಿ, ರೆಡಿ ಬ್ಲೌಸ್ ಆಲ್ರೆಡಿ ಬಂದುಬಿಟ್ಟಿದೆ. ಇದು 80 ಮೀಟರ್ ಇದೆಯೋ 1 ಮೀಟರ್ ಇದೆಯೋ ಗೊತ್ತಿಲ್ಲ.
80 ಮೀಟರ್ ಇದ್ದರೆ ಅದನ್ನು ನಾನು ಬೋಟ್ ನೆಕ್ ಥರ ಹೊಲ್ಸೋದಕ್ಕೆ ಆಗೋದಿಲ್ಲ, ಕಷ್ಟ ಆಗುತ್ತೆ. ಸೊ ಅದನ್ನು ಹೇಳ್ತಿದ್ದೆ, ಬೇರೆ ಯಾವುದೂ ಹಾಕ್ಬಿಡಿ, ಯಾಕಂದರೆ ಈ ಬ್ಲೌಸ್ ಬೇಕಾದ್ರೆ ಇನ್ನೊಂದು ಸೀರೆಗೂ ಯಾವುದಕ್ಕಾದ್ರು ಯೂಸ್ ಮಾಡ್ಬೋದು ನಾವು. ಅದನ್ನೇ ಅವ್ರಿಗೆ ಹೇಳಿದೆ. ಅದು ಬಿಟ್ಟರೆ ಇವಾಗ ಇದು ಮೈಸೂರು ಸಿಲ್ಕ್ಗಳು ಕೊಟ್ಟೆ. ಇದಕ್ಕೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂದರೆ, ಇದು ಮೈಸೂರು ಸಿಲ್ಕ್ ಇದು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಯಾವ್ದಾದ್ರು ವರ್ಕ್ ಮಾಡಿದ್ರೆ ಅಂದರೆ ಅದೂ ಅಷ್ಟೇ ಸಿಂಪಲ್ ವರ್ಕ್ ಹೇಳ್ತಾ ಇದ್ದೆ ನಾನು. ಅದಕ್ಕೆ ಅವರು ರಾಧಿಕಾ ಅವ್ರಿಗೆ ಕಳಿಸ್ಕೊಡಿ ಫೋಟೋಸ್, ಯಾವ್ದಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಹತ್ರ ಯಾವ್ದಾದ್ರು ಫೋಟೋಸ್ ಇದೆ ಅಂತ. ನಾನೊಂದು ಇನ್ಸ್ಟಾಗ್ರಾಮ್ಗಳಲ್ಲಿ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ ಫೋಟೋಸ್ಗಳು. ನಂಗೆ ಯಾವ್ದಾದ್ರು ಬ್ಲೌಸಿಂದ ಇಷ್ಟ ಆಯಿತು ಅಂತಂದರೆ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಸರಿ ಅಂದ್ಬಿಟ್ಟು ಅದನ್ನು ರಾಧಿಕಾ ಅವ್ರಿಗೆ ಕಳಿಸ್ಕೊಡ್ತೀನಿ ಬಿಡಿ ಅಂತ ಹೇಳ್ತಾ ಇದ್ದೆ. ಆಮೇಲೆ ಈ ಸೀರೆನೂ ಅಷ್ಟೇನೆ ತುಂಬಾ ಇಷ್ಟ ನನಗೆ. ಅದು ಎಷ್ಟು ದಿನದಿಂದ ಹಾಗೇ ಇಟ್ಕೊಂಡಿದ್ದೀನಿ, ಕೊಡೋಕ್ಕೆ ಆಗಿರಲಿಲ್ಲ. ಹೋದರೆ ನಾನು ಏನು ಮಾಡ್ತೀನಿ ಅಂದರೆ ಒಟ್ಟಿಗೆ ತೊಗೊಂಡೋಗಿ ಎಲ್ಲನೂ ಕೊಟ್ಬಿಟ್ಟು ಬರ್ತೀನಿ. ಅಂದರೆ ಸೀರೆಗಳನ್ನ ವರ್ಕ್ ಮಾಡಿಸೋದಕ್ಕೆ ಆಗಲಿ, ಸ್ಟಿಚ್ ಮಾಡಿಸೋದಕ್ಕೆ ಆಗಲಿ ಒಂದೊಂದೇ ತೊಗೊಂಡೋಗಿ ಕೊಡೋದಿಲ್ಲ. ಇನ್ನು ಕೊಟ್ಬಿಟ್ಟು ಆನ್ ದ ವೇ ಬರ್ತಾ ಹಾಗೆ ಮನೆಗೆ ಪೂಜೆಗೆ ಹೂವು ಇರಲಿಲ್ಲ. ಸೊ ಬೆಳಗ್ಗೆನೇ ಇದ್ದಿದ್ದು ಹೂವನ ಮುಡಿಸ್ಬಿಟ್ಟು ನಾನು ಪೂಜೆ ಮಾಡಿದ್ದೆ. ಆದ್ದರಿಂದ ಸರಿ ಇವಾಗಂತೂ ಹೂವಿನ ರೇಟ್ ಜಾಸ್ತಿ, ಎಷ್ಟು 80 ರೂಪಾಯಿ 100 ರೂಪಾಯೋ ಕೆಜಿ, 80 ರೂಪಾಯಿ 1/4 ಕೆಜಿ ಹೇಳಿದ್ರು. ಅದಕ್ಕೆ ಬೇರೆ ಒಂದಷ್ಟು ನೀರು ಹಾಕಿ ಇಟ್ಟಿರ್ತಾರೆ, ಮೇಲ್ಮೇಲೆ ನೀರು ತೂಕ ಮಾಡ್ತಾರೆ, ಇಷ್ಟೇಷ್ಟು ಹೂವು ಬರುತ್ತೆ ಅಷ್ಟೇನೆ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ವಿಧಿ ಇಲ್ಲ, ಹೂವು ಇಲ್ಲ ಅಂತ ಅಂದಾಗ ನಾನು ಯೂಶ್ವಲಿ ಯಶವಂತಪುರದಲ್ಲಿ ತೊಗೊತೀನಿ. ಇವತ್ತು ಇಲ್ಲೇ ವಿದ್ಯಾರಣ್ಯಪುರದಲ್ಲಿ ತೊಗೊಂಡೆ ಹೂವನ. ಸರಿ ಅಂದ್ಬಿಟ್ಟು ಇವಾಗ ನಾನು ನನ್ನ ಮಗ ಒಟ್ವಿ. ಸದ್ಯ ನನ್ನ ಮಗನ ಕರ್ಕೊಂಡೋಗಿದ್ದು ಒಳ್ಳೇದಾಯಿತು. ಆದರೆ ತುಂಬ ಹೊಟ್ಟೆ ಹಸ್ವಾಗ್ತಿತ್ತು ರಕ್ಷಿತ್, ತುಂಬ ಹೊಟ್ಟೆ ಹಸ್ವಾಗ್ತಿದೆ, ಏನಾದ್ರು ತಿನ್ನೋಣ ಕೊಣು ಅಂತಂದರೆ ಎಲ್ಲೂ ಗಾಡಿ ನಿಲ್ಲಿಸಲಿಲ್ಲ. ನನಗೆ ಅಲ್ಲಿ ಎಲ್ಲೆಲ್ಲೋ ತೋರಿಸ್ತಾ ಇದ್ದ, ಇಲ್ಲಿ ನಿಲ್ಲಿಸ್ಲೇ ನಮ್ಮಲ್ಲಿ ಏನಾದ್ರು ತಿಂತೀರಾ ಅಂತ. ಇಲ್ಲ ನನಗೆ ಇಲ್ಲಿ ಬೇಡ ಅಂತ ಹೇಳ್ತಾ ಇದ್ದೆ. ಹಿಂಗೆ ಅಂದ್ಕೊಂಡು ಮನೆಗೆ ಕರ್ಕೊಂಡು ಬಂದುಬಿಟ್ಟೆ. ಅವ್ನು ಕರ್ಕೊಂಡು ಬಂದುಬಿಟ್ಟ. ಆಮೇಲೆ ಬೈಕೊಂಡು ಕರ್ಕೊಂಡೆ. ಹಿಂಗೆ ರಕ್ಷಿತ್ ಏನೋ ಹೊಟ್ಟೆ ಹಸ್ವಾಗ್ತಿದೆ ಅಂತಲೇ ಹಿಂಗೆ ಮಾಡ್ತೀಯ ನೀನು ಅಂತ ಅಂದ್ಕೊಂಡೆ. ಸರಿ ಅಂದ್ಬಿಟ್ಟು ಮನೆ ಕಡೆಗೆ ಇನ್ನೇನು ಬಿಡು, ಮನೆಗೆ ಹೋಗ್ಬಿಟ್ಬೇಕಾದ್ರೆ ಏನಾದರೂ ತಿಂದರೆ ಆಗುತ್ತೆ. ಬ್ರೆಡ್ ಇತ್ತು, ಇಲ್ಲ ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಏನಾದ್ರು ತಿನ್ನೋಣ ಅಂತ ಮನೆಗೆ ಬಂದುಬಿಟ್ವಿ. ಓಕೆ ಗೈಸ್, ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ಖುಷಿಮ ಮಲ್ಕೊಂಡಿದ್ಲು. ಬಂದಿದ ತಕ್ಷಣನೇ ನಾನು ಬಂದ ತಕ್ಷಣ ಎದ್ಬಿಟ್ಲು. ಸರಿ ಇವಾಗ ಆಯ್ತಾ ಅಲ್ಲಿ ಹೋದ್ವಿ. ಅದು ಸಿಮ್ಮು ಅವ್ರು ಯಾರೋ ಬಂದಿರ್ಲಿಲ್ವಂತೆ, ಅದರಿಂದ ನಾಳೆ ಬನ್ನಿ ಅಂದರು. ಅಯ್ಯೋ ಮತ್ತೆ ನಾಳೆನ ಯಾವಾಗಲೂ ಗೊತ್ತಿಲ್ಲ, ನೋಡಬೇಕು ಯಾವಾಗುತ್ತೆ, ಯಾವಾಗ ಹೋಗಿ ಮತ್ತೆ ಇದು ಮಾಡ್ಕೊಂಬರ್ಬೇಕು. ನನ್ನ ಜೊತೆಗೆ ಇವಾಗ ಬಂದು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ವಿ. ಸ್ಯಾಟರ್ಡೆ ಅಲ್ವಾ, ಇಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಅಯ್ಯೋ ನಿಮ್ಮ ಅಲ್ಲೇ ಇದ್ದಾರೆ, ಅದಕ್ಕೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಬೇರೆ ನೋಡೋದಾಯ್ತು ನಮ್ಮ ಅಣ್ಣ ಅಲ್ಲಿ. ಇವನು ಹೆಸರೇನಪ್ಪ ಯಾರು ಗೊತ್ತಿಲ್ಲ, ಮರ್ಕೊಂಡ್ಬಿಟ್ಟಿದ್ದೀನಿ. ವರುಣ ಹೋಗಲ್ಲಿ ಹೋಗು. ಇವಾಗ ಅದಕ್ಕೆ ಸೋಂಪು ರೆಡಿ ಆಗ್ತಿದ್ರೆ ಹೊಡೋದು. ಇನ್ನೇನು ಅಡುಗೆ ಏನು ಮಾಡೋ ಹಾಗಿಲ್ಲ, ಅದರಿಂದ ಬಸ್ಸಾರಿದೆ. ಪಲ್ಯ ಇಲ್ಲ, ಪಲ್ಯ ತಿನ್ಕೊಂಡ್ಬಿಟ್ಟಿದ್ದಾನೆ ರಕ್ಷಿತ್. ಎಲ್ಲ ಖಾಲಿ ಆಯಿತು ಪಲ್ಯ. ಬಸ್ಸಾರು, ಅವರೆಕಾಳು ಮತ್ತೆ ಇಂಥ ಸಬ್ಬಸಿಗೆ ಸೊಪ್ಪು ಪಲ್ಯ ಮಾಡಿದ್ದು ಅದರಿಂದ. ಓಕೆ, ಮೊನ್ನೆ ಬಾಳೆಹಣ್ಣು ತಂದಿದೆ, ಎಲ್ಲ ಇಲ್ಲಿ ಲೆಚ್ಚೋದಂಗೆ ಆಗ್ಬಿಟ್ಟಾವೆ, ಎಲ್ಲ ಇಲ್ಲಿ ಪಿಚ್ ಪಿಚ ಅಂತ. ಓಕೆ, ಹೋಗಿ ಬಂದಾದ್ಮೇಲೆ ಆಮೇಲೆ ಕಾಫಿ ಕುಡಿಯುವ ಅಂತ. ಕಾಫಿ ಇವಾಗ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಬಿಡ ಓಡ್ ಆಮೇಲೆ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಇಲ್ಲಿ 3 ದೇವಸ್ಥಾನ ಇದೆ, ಪಕ್ಕದಲ್ಲೇ ಇದೆ. ಇದೇ ಫಸ್ಟ್ ಟೈಮ್ ನಾನು ಬಂದಿದ್ದು. ಸೋಮ್ ಬಂದಿದ್ರಂತೆ 1-2 ಸಾರಿ. ಅವ್ರಿಗೂ ನಮ್ಗೆ ಯಾರಿಗೂ ಈ ಕಾರ್ನರಲ್ಲಿರೋ ದೇವಸ್ಥಾನ ನಾವು ನೋಡೇ ಇಲ್ಲ, ಗೊತ್ತೇ ಇಲ್ಲ ನಮಗೆ. ಫಸ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ, ಶನಿವಾರ ಆಗಿದ್ದರಿಂದ. ಆಮೇಲೆ ಪಕ್ಕದ ಅಲ್ಲಿನೇ ಗಣೇಶ ದೇವಸ್ಥಾನ ಇದ್ದಿದ್ದರಿಂದ ಗಣೇಶ ದೇವಸ್ಥಾನಕ್ಕೆ ಹೋಗಿ, ಆಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಹೆಣ್ದೇವ್ರ ದೇವಸ್ಥಾನ ಇದೆ, ದುರ್ಗಾ ಪರಮೇಶ್ವರಿನೂ. ಒಟ್ಟಿನಲ್ಲಿ ಹೆಣ್ದೇವ್ರ ದೇವಸ್ಥಾನ ಇತ್ತು, ಅಲ್ಲಿಗೂ ಹೋಗಿ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಇನ್ನು ಶ್ರಾವಣ ಮಾಸ ಶುರು ಆಗೋದ್ರಿಂದ ಇನ್ನು ಪೂಜೆಗಳೆಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಕಂಪಲ್ಸರಿ ಇದ್ದೇ ಇರುತ್ತೆ. ಅದೇ ರೀತಿಯಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಈ ಥರ ಪೂಜೆ ಇರುತ್ತೆ ಬನ್ನಿ ಅಂತ ಎಲ್ಲ ಹೇಳ್ತಿದ್ರು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಚಂದ ಅಂತ ಅನಿಸ್ತು. ಒಂದೊಂದು ಸ್ವಲ್ಪ ದೃಷ್ಟಿ ಅದು ಇದು ಅಂತೆಲ್ಲ ತೆಗೆದ್ರು, ಖುಷಿ ಆಯ್ತು. ನಾನು ಫಸ್ಟ್ ಟೈಮ್ ಹೋಗಿರೋದು ದೇವಸ್ಥಾನಕ್ಕೆ. ಸೋಮ್ ಯಾವಾಗ್ಲೂ ಹೋಗ್ತಾ ಇದ್ರು ಅಂತೆ, ಅದಕ್ಕೆ ಬಾನಿಕಿತ ಇಲ್ಲೇ ನಮ್ಮ ಏರಿಯಾದಲ್ಲೇ ದೇವಸ್ಥಾನ ಚೆನ್ನಾಗಿದೆ ತೋರಿಸ್ತೀನಿ ಬಾದ ಕರ್ಕೊಂಡೋದ್ರು. ಆಂಜನೇಯ ಸ್ವಾಮಿ ದೇವಸ್ಥಾನ ಸಖತ್ತಾಗಿ ಅನ್ಕೊಂಡ್ರು. ಅಂಡ್ ಅಲ್ಲಿರೋ ಪುರೋಹಿತರು ನಂಗೆ ತುಂಬಾ ಇಷ್ಟ ಆಯ್ತು. ಪೂಜಾರರು ಎಷ್ಟು ಖುಷಿಯಾಗಿ ನಗ್ನಗ್ತಾ. ನಾನು ಮೇ ಬಿ ದೇವಸ್ಥಾನಗಳಲ್ಲಿ ಅಷ್ಟು ಖುಷಿಯಾಗಿ ಎಲ್ರು ನೋಡೋದು ತುಂಬಾ ಕಷ್ಟ. ಎಲ್ರು ಬೆಳಗ್ಗೆ ಎದ್ದಿರ್ತಾವ, ಅಯ್ಯೋ ಬಿಟ್ರೆ ಸಾಕು ನಮ್ಮನ್ನ ತಗೊಳ್ಳಿ
ಈ ತರ ಪುರೋಹಿತರು ನೋಡಿದೀನಿ. ಆದ್ರೆ ಇವರೆಲ್ಲರೂ ಅಲ್ಲಿದ್ದವ್ರೆಲ್ಲರೂ ಎಷ್ಟು ಆಕ್ಟಿವ್ ಆಗಿ ನಗ್ನಗ್ತಾ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿ ಇದ್ ಮಾಡ್ತಿದ್ರು ಗೊತ್ತಾ. ನಂಗೆ ತುಂಬಾ ಖುಷಿ ಆಯ್ತು. ಮೇ ಬಿ ನಾನ್ ನೋಡಿರೋ ಪುರೋಹಿತರುಗಳಲ್ಲಿ ಸ್ವಲ್ಪ ಜನರಲ್ಲಿ ಇವರು ಒಬ್ರು ಏನು ಇಷ್ಟು ಏನು ಪಾಸಿಟಿವ್ ಫೇಸ್ ಅವ್ರು ಇದರಲ್ಲಿ ಮುಖದಲ್ಲಿ ಕಳೆ ಕಾಣಿಸ್ತಾ ಇತ್ತು ನನಗೆ. ಆ ನಗ್ನಗ್ತಾ ಇದ್ರೆ ಆ ಪಾಸಿಟಿವ್ ವೈಬ್ ಕಾಣುತ್ತೆ ಅಂತಾರಲ್ಲ, ಹಂಗೆ ನಾನೇ ಆಗ್ಲಿ ನಗ್ನಗ್ತಾ ವಿಡಿಯೋ ಮಾಡ್ತಾ ಇದ್ರೆ ಎಷ್ಟು ಚಂದ ಅಂತ ಅನ್ಸುತ್ತೆ ನಿಮ್ಗೂ ನೋಡೋದಕ್ಕೆ. ನಾನು ಫ್ರೆಂಡ್ಸ್ ಹಿಂಗಾಗಿದೆ ಫ್ರೆಂಡ್ಸ್ ಹಿಂಗೆ ಏನಾದ್ರು ಹೇಳ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅಯ್ಯೋ ಏನ್ ಬೋರ್ ಹೊಡಿತಾಳೆ ಏನೋ ಕುಯ್ತಾಳೆ ಅನ್ಬಿಟ್ಟು ತೆಗ್ದು ಇದ್ ಮಾಡ್ಬಿಡ್ತಾರಲ್ಲ, ಹಂಗೆ ಪುರೋಹಿತರು ಹಂಗ್ ಫೀಲ್ ಆಯ್ತು ನನ್ಗೆ. ಖುಷಿ ಅಂತ ಅನ್ಸ್ತು. ಓಕೆ, ಮನೆಗ್ ಬಂದೆ. ಹೇಗಿದ್ರು ಅಡಿಗೆ ಇದೆ, ಬಸ್ಸಾರ್ ಇದೆ. ಸೊ ಅಡಿಗೆ ಏನು ಮಾಡೋದಿಲ್ಲ ಅಂತ ಅನ್ಕೊಂಡೆ. ಆದ್ರೆ ಬಸ್ಸಾರ್ ಇದ್ರೆ ನನಗೆ ಪಲ್ಯ ಕಂಪಲ್ಸರಿ, ನಂಗೆ ಏನಾದ್ರು ತಿನ್ನೋದಕ್ಕೆ ಬೇಕೇ ಬೇಕು. ಅದಕ್ಕೋಸ್ಕರ ಇವಾಗ ಏನ್ ಮಾಡೋಣ, ಪಲ್ಯ ಇಲ್ಲ ಬೇರೆ. ಬೆಳಿಗ್ಗೆ ಅವಲಕ್ಕಿ ಮಾಡಿದೆ, ಅದೊಂಚೂರು ಇತ್ತು, ಅದನ್ನ ಸೋಮು ಸ್ವಲ್ಪ ಬಿಸಿ ಮಾಡ್ಕೊಟ್ಟೆ. ಇವಾಗ ತಿಂದ್ರು. ಅದಕ್ಕೆ ಇವಾಗ ಬಂದು ತೋರಿಸ್ತೀನಿ. ಇಲ್ಲಿ ಚಪ್ರದ ಅವರೆಕಾಯಿ ಇದೆ. ಚಪ್ರದ ಅವರೆಕಾಯಿ ಕಟ್ ಮಾಡಿ ತೊಳೆದಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಳಕೆ ಕಟ್ಟಿದ್ದೆ. ಇಂಥ ಹೆಸರು ಕಾಳು ಮತ್ತೆ ಚಪ್ರದ ಅವರೆಕಾಯಿ ಹಾಕಿ ಇವಾಗ ಬೇಯಲಿಕ್ಕೆ ಇಟ್ಬಿಡ್ತೀನಿ. ಆಮೇಲೆ ಇದನ್ನ ಪಲ್ಯ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೋಮ ಹೇಳ್ತಿದ್ದು ಇದು ಈಗ ನನಗೆ ಸ್ಪ್ರೌಟ್ಸ್ ಬೇಕು ಇನ್ಮೇಲೆ ಏನಾದರೂ ಮಾಡ್ತಾರೆ ಇನ್ಮೇಲೆ ಅಂತ ಹೇಳಿದರೆ, ಅದಕ್ಕೋಸ್ಕರ ಹೆಸರು ಕಾಳು ನೆನೆ ಹಾಕಿದ್ದೆ. ಸ್ಪ್ರೌಟ್ಸು, ಅದಕ್ಕೆ ದಾಳಿಂಬೆ, ಸೌತೆಕಾಯಿ ಈ ಥರ ನನಗೆ ಏನಾದರೂ ಸರಿ ಮಾಡ್ತಾರೆ ಇನ್ಮೇಲೆ ನಂಗೆ ಬೇಕು, ಕಂಪಲ್ಸರಿ ಡೈಲಿ ಬೇಕು ಅಂದಿದ್ರು. ಸೊ ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಮೊಳಕೆ ಕಟ್ಟಿದ್ದೆ. ಇದೇನು ತೊಳೆಯೋ ನೆಸೆಸಿಟಿ ಇಲ್ಲ, ಮೊಳಕೆ ಬಂದಿದೆ, ಮತ್ತೇನು ತೊಳೆಯಲ್ಲ. ನಾನು ಯಾವಾಗಲೂ ತೊಳೆಯಲ್ಲ ಯೂಶಲಿ. ಕೇಳ್ಬೇಡಿ. ಆಮೇಲೆ ನಿಖಿತಾ ಅದನ್ನು ತೊಳೆಯಲ್ಲ ಅಂತ ತೊಳೆದು ಆಮೇಲೆ ಮೊಳಕೆ ಕಟ್ಟಿರೋದು, ಅದನ್ನ ಮತ್ತೆ ತೊಳೆಯೋ ನೆಸೆಸಿಟಿ ಇಲ್ಲ. ಈ ಕಡೆ ಬಸ್ಸಾರಿಲಿ ಇಷ್ಟಿದೆ ಬಸ್ಸಾರು, ಅದಕ್ಕೊಂದು ಸ್ವಲ್ಪ ಮುದ್ದೆ ಮಾಡ್ತೀನಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಲಿಕ್ಕೆ ಇಟ್ಬಿಟ್ರೆ ಇದು ಬೇಯ್ಕೊಳ್ಳುತ್ತೆ. ಜಾಸ್ತಿ ನೀರು ಹಾಕಿಲ್ಲ, ಯಾಕೆಂದ್ರೆ ಈ ನೀರ್ನ ಏನ್ ಮಾಡ್ಲಿ, ವೇಸ್ಟ್ ಆಗ್ಬಿಡುತ್ತೆ. ಬಸ್ಸಾರು ಮಾಡೋ ಥರ ಇದ್ರೆ ಅದಕ್ಕೆ ಹಾಕಿ ಶಿಫ್ಟ್ ಮಾಡ್ತಿದ್ದೆ. ಸೊ ಅದು ತೆಳುವು ಮಾಡ್ಬಿಟ್ಟಿದ್ದೀನಿ. ಸರ್ ನಾನು ಯಾವಾಗಲೂ ಬಸ್ಸಾರು ಗಟ್ಟಿ ಮಾಡ್ತೀನಿ, ತುಂಬಾ ತೆಳು ಮಾಡಲ್ಲ. ಇವತ್ತು ಆಕ್ಚುಲಿ ಗಟ್ಟಿಯಾಗಿದೆ. ಇದು ಬೇಯ್ತಾ ಕಡಿಮೆ ಇದಾಗುತ್ತಲ್ವಾ, ನೀರು ಇದಾಗುತ್ತೆ. ಅಂದ್ರೆ ಸುಂಡಲ್ಲ ಸರಿ, ಸೊಪ್ಪು ಅದು ಏನು ತರಕಾರಿ ಕಮ್ಮಿ ಆಗುತ್ತಲ್ವಾ, ಅದಕ್ಕೆ ಇಷ್ಟಕ್ಕೆ ಕರೆಕ್ಟ್ ಸಮ ಆಗೋ ಥರ ನೀರಿಟ್ಟಿದ್ದೀನಿ. ಜಾಸ್ತಿ ಇಟ್ಟಿಲ್ಲ, ಸಾಕು ಅಂತ ಹೇಳಿ. ಅಪ್ಪ ಏನೋ ಕ್ಲೀನ್ ಮಾಡ್ಬೇಕು. ಇದೊಂದು ಯಾವುದೋ ಓಲ್ ಇರೋ ಥರ ಇದೆ. ಇದೊಂದು ಚಪ್ರದ ಅವರೆಕಾಯಿ ಓಲ್ ಇದೆ, ಆದರೆ ಏನು ಉಳ್ಕ ಏನಾಗಿಲ್ಲ, ಚೆನ್ನಾಗೇ ಇದೆ ಅಷ್ಟೇ. ಓಲ್ ಆಗಿದೆ. ಕೆಲವು ಟೈಮು ಒಳಗಡೆ ಉಳ್ಕ ಆಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರ. ಈ ಕಡೆ ಟೈಮ್ ಬಂದು 8:30, ತುಂಬ ಟೈಮ್ ಆಯಿತು. ಇಲ್ಲಿ ನನ್ನ ಮಗಳು ಅವರಪ್ಪ ತಿಂತಿರೋದು ನೀಸ್ಕೊಂಡು ತಿನ್ನೋ ಥರ ಏನೋ ಇದು ಮಾಡ್ತಾ ಇದ್ದಾಳೆ. ಏನೋ ಭಾರಿ ತಿಂದುಬಿಡ್ತೀನಿ ಅನ್ನೋ ಥರ. ಸೇಮ್ ಅತ್ತೆ ಯಾಕೋ ಊಟ ಮಾಡ್ತಾ ಇಲ್ಲ ಅವಳು ಬೆಳಗ್ಗೆಯಿಂದ. ರೆಡಿ ಆಗಿದೆ ಅವಳು, ಊಟ ರೆಡಿ ಆಗಿದೆ. ಅವಳಿಗೇನೆ ರೆಡಿ ಆಗಿದೆ, ಮಾಡ್ತೀನಿ. ಒಬ್ಬ ಹೇಳ್ದೆ ಇವಾಗ ಊಟ ಬೇಡವಂತೆ. ಯಾಕಪ್ಪ? ಬಜ್ಜಿ ಮಾಡ್ತೀನಿ ಅಂತ. ಅಪ್ಪಿ ತಪ್ಪಿನೂ ಅನ್ಕೊಂಬೇಡ, ಬಜ್ಜಿ ಮಾಡ್ಕೊಡ್ತೀನಿ ಅಂತ. ಇವಾಗ ಮೊನ್ನೆ ತಾನೇ ಮಾಡಿದ್ದೀನಿ. ಆ್ಯಕ್ಚುಲಿ ನನಗೆ ಮಸಾಲೆ ವಡೆ ತಿನ್ಬೇಕು ಅನ್ನೋ ಥರ ಅನಿಸ್ತಾ ಇತ್ತು, ಮಾಡೋಣ ಅಂತ ಅನ್ಕೊಂಡೆ. ದೇವಸ್ಥಾನಕ್ಕೆ ಹೋಗ್ಲಾಗಿ ನನಗೆ ಇಲ್ಲಿ ಆಗಲಿಲ್ಲ. ಇಲ್ಲಾಂದ್ರೆ ಇವತ್ತು ಮಸಾಲೆ ವಡೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಆದ್ರೆ ಎಲ್ಲ ಬರ್ಬೇಕಾದ್ರೆ ಮಸಾಲೆ ವಡೆ ಗಮ್ ಅಂದರೆ ಬಜ್ಜಿ ಬೋಂಡದ ಗಮ್ ಅಂತಿತ್ತು. ನಾನೇ ಮನೇಲಿ ಮಾಡೋಣ ಬಿಡು ಅಂದ್ಕೊಂಡು ಬಂದೆ, ಆದರೆ ಮಾಡೋಕ್ಕೆ ಆಗಲಿಲ್ಲ. ಸೊ ಟೈಮ್ ಆಗಿದೆ, ನಂಗೆ ಹೊಟ್ಟೆ ಸಾಕ್ತದೆ. ಖುಷಿಗೆ ಒಂದು ಸ್ವಲ್ಪ ತಿನ್ನಿಸ್ತೀನಿ, ಅವಳಿಗೆ ರೆಡಿ ಇದೆ. ತಿನ್ನಿಸಿ ಅಷ್ಟರಲ್ಲಿ ಇದನ್ನು ರೆಡಿ ಆಗುತ್ತೆ, ಒಗ್ಗರಣೆ ಮಾಡಿ ಊಟ ಮಾಡೋಕೆ ಕರೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಫಿ ಕುಡ್ದಿಲ್ಲ ಇವತ್ತು ಸಂಜೆ. ರಕ್ಷಿ, ನಾನು ಏನ್ ಹೇಳಿದ್ದೀನಿ, ಕಾಫಿ ಮಾಡು ಅಂದೆ ತಾನೇ? ಮಾಡಿದ್ಯಾ? ನಾನೊಂದು ಇಷ್ಟೆಷ್ಟು ಮಾಡ್ಕೊಡ್ಬಾರಪ್ಪ, ನನಗೆ ಇಷ್ಟೆಷ್ಟು ಮಾಡ್ಕೊಡ್ಬಾ, ನನ್ಗಳು ತಿನ್ಸಷ್ಟು ಇಷ್ಟೆಷ್ಟು ಮಾಡ್ಕೊಡ್ಬಾ. ಅದಕ್ಕೆ ತಲೆ ಗುಯ್ ಅಂತ ಇದೆ ನನಗೆ, ಇನ್ನೂ ಸರಿ ಹೋಗಿಲ್ಲ. ಇದೆಲ್ಲ ಮುಗಿಸ್ಬಿಟ್ಟು ಬೇಗ ಪಟ್ಟಂತ ಇವತ್ತಂತೂ ಯಾವ ಫೋನು ನೋಡಲ್ಲ, ಯಾವ ವಿಡಿಯೋನು ಎಡಿಟಿಂಗ್ ಮಾಡಲ್ಲ, ಏನಿಲ್ಲ. ಫಸ್ಟ್ ಮಲ್ಕೊಂಡ್ಬಿಟ್ರೆ ಸಾಕು, ನಾನು ಮಲ್ಕೊಬೇಕು ಅಷ್ಟೇ. ಓಕೆ, ಖುಷಿಮಾಗ ಸ್ವಲ್ಪ ಊಟ ಮಾಡಿಸ್ಬಿಡ್ತೀನಿ. ಓಕೆ, ಇಲ್ಲಿ ಇವಾಗ ಬೆಂದಿದೆ ಇಲ್ಲಿ ಅಂತ ಕಾಳು. ನಾನು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದೆ. ಅಷ್ಟರಲ್ಲಿ ಒಂಚೂರು ತೆಂಗಿನಕಾಯಿ ಕೂಡ ಇರಲಿಲ್ಲ, ಅದನ್ನು ತೊರೆದೆ. ಅದ್ರದ್ದು ಬಿಸಿ ಹೊಗೆ. ತೆಂಗಿನಕಾಯಿ ತೊರೆದೆ, ಈರುಳ್ಳಿ ಎಲ್ಲ ಕಟ್ ಮಾಡಿದ್ದೀನಿ. ನಮ್ಮ ಯಜಮಾನ್ರು ಇವಾಗ ನಾನು ಒಂಚೂರು ಕಾಫಿ ಮಾಡಿಕೊಡ್ತಾ ಇದ್ದಾರೆ. ಒಂಚೂರು ಸ್ಟ್ರಾಂಗ್ ಇಲ್ಲ ನೋಡಿ. ಇವಾಗ ಇದು 2 ಮೆಣಸಿನ್ಕಾಯಿ, 1 ಈರುಳ್ಳಿ ಜಾಸ್ತಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕೋದಷ್ಟು ಟೇಸ್ಟ್. ಪಲ್ಯಕ್ಕೆ ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ.
ಓಕೆ. ನನಗೆ ಈ ಬಾಂಡ್ಲಿ ಎಷ್ಟು ಇಷ್ಟ ಆಗ್ಬಿಟ್ಟಿದೆ ಗೊತ್ತಾ, ಒಂಥರ ಎಲ್ಲದಕ್ಕೂ ಇದೇ ಬಾಂಡ್ಲಿನೇ ಎತ್ಕೊತಾ ಇರ್ತೀನಿ ನಾನು. ನಂಗೆ ಅಷ್ಟು ಇಷ್ಟ ಆಗ್ಬಿಟ್ಟಿದೆ ಇದು. ಚಿಕ್ಕದಾಗಿ ನಮ್ಮ ಮನೆಯಲ್ಲಿ ನಾನು 4 ಜನಕ್ಕೆ ಮಾಡ್ಕೊಳ್ಳೋಕೆ ಇದು ಕರೆಕ್ಟಾಗಿದೆ. ಜೊತೆಗೆ ಅವಲಕ್ಕಿ ಹಾಗೆ ಚಿತ್ರಾನ್ನ ಏನೇ ಆಗಲಿ ಅದಕ್ಕೂ ಕೂಡ ಇದು 3 ಜನ ತಿನ್ನೋದಕ್ಕೆ ಕರೆಕ್ಟಾಗಿದೆ ಇದು ಅಳತೆ ಬಾಂಡ್ಲಿ. ಸೊ ಅದಕ್ಕೆ ಇದರಲ್ಲೇ ಜಾಸ್ತಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಹಾಗೆ ಕಡಾಯಿ ಕೂಡ ಎಲ್ಲೂ ತಳ ಹಿಡಿಯಲ್ಲ, ತುಂಬ ಚೆನ್ನಾಗಿದೆ. ದಪ್ಪ ಇದೆಯಲ್ಲ 1300 ಏನೋ ಅನ್ಸುತ್ತಲ್ವ ಇದು, ಅದಕ್ಕೋಸ್ಕರ. ಓಕೆ, ಇವಾಗ ಇದನ್ನು ಸ್ವಲ್ಪ ರಸ ಇದೆ, ಇದನ್ನು ಬಸ್ಬಿಡ್ತೀನಿ. ಬಸ್ಬಿಟ್ಟು ಆಮೇಲೆ ಅದಕ್ಕೆ ಶಿಫ್ಟ್ ಮಾಡೋದು. ಓಕೆ, ಪಲ್ಯ ರೆಡಿ ಆಯಿತು. ಇದ್ದೆ ಒಗ್ಗರಣೆ ಮಾಡಿಬಿಟ್ಟು ಸಕ್ಕದಾಗಿರ್ತಾರ. ಮೊಳಕೆ ಕಟ್ಟಿದ್ದು ಆ್ಯಕ್ಚುಲಿ ನನ್ನ ಮಧ್ಯಾಹ್ನ ಅವರೆಕಾಳು ಮಾಡೋಕ್ಕಿಂತ ಇದು ಮೊಳಕೆ ಬಂದುಬಿಟ್ಟಿದೆ ಅಂತ ಗೊತ್ತಿದ್ದಿದ್ರೆ ನಾನು ನೋಡೇ ಇಲ್ಲ ಮೊಳಕೆ ಬಂದಿರೋದು. ಹೆಸ್ರು ಕಾಳು ಬಸ್ಸಾರೇ ಮಾಡಿಬಿಡ್ತಾಯಿದ್ದೆ. ನನ್ನ ಫೇವ್ರೆಟ್ ಹೆಸ್ರು ಕಾಳು ಬಸ್ಸಾರು ಅಂದರೆ ಹೆಸ್ರು ಕಾಳು, ಹುರುಳಿಕಾಳು ಅದೆಲ್ಲ ಮಾಡಿಬಿಡ್ತಾಯಿದ್ದೆ. ಇದು ಇನ್ನೂ ಚೆನ್ನಾಗಿರುತ್ತೆ. ಹೆಸ್ರು ಕಾಳಲ್ಲಿ ಸ್ವೀಟ್ ಇರುತ್ತೆ. ಬಸ್ಸಾರಲ್ಲಿ ಒಬ್ಬಟ್ಟು ಸಾರು ಬರಲ್ವ, ಆ ಥರ ಇರುತ್ತೆ. ಆದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಸ್ವಲ್ಪ ಇದಾಗಲಿ. ಓಕೆ, ಇನ್ನು ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡುತ್ತೀನಿ. ಇದಾಗಿತ್ತು ಬೆಳಗ್ಗೆಯಿಂದ ಸಂಜೆವರೆಗೂ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಅದೊಂಥರ ಸಮಾಧಾನ ಅಂತ ಅನ್ನಿಸ್ತು. ಅವ್ರು ಒಂಥರ ಹೇಳಿದ್ನಲ್ಲ, ಅದು ಇನ್ನೂ ದೃಷ್ಟಿ ಥರ ಏನೋ ತೆಗೆದ್ರು, ಅದು ನೆಗೆಟಿವ್ ವೈಬ್ಸ್ ಏನಾದ್ರು ಇದ್ರೆ ಅಂತ ಹೇಳಿದ್ರು. ಮಾಡಿದ್ರೆ ಅದೊಂಥರ ಖುಷಿ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಮೈಂಡಲ್ಲಿ ಓಕೆ ಅದೇನು ಸಂಜೆ ಹೇಳಿದೆ ಅಲ್ಲ ಸ್ಟ್ರೆಸ್ ಇದೆ ಅಂತ ಹೇಳಿ, ಅದನ್ನೊಂದು ಸ್ವಲ್ಪ ರಿಲೀಫ್ ಆಗೋ ಥರ ಮಾಡಿದ್ರು ಅವರು. ನಂಗೆ ಅದು ಇದಾಯಿತು. ಅದೆಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅದೆಲ್ಲ ವೀಡಿಯೋನು ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇನ್ನು ಆಯಿತು. ಬಿಸಿ ಅನ್ನಕ್ಕೆ ಇಟ್ಟಿದ್ದೀನಿ, ಇದಾಗಿದೆ. ನನಗೆ ಕಾಫಿ ರೆಡಿ ಆಯಿತು. ಸ್ವಲ್ಪ ಕಾಫಿ ಮಾಡಿಕೊಟ್ರು. ಅದರಿಂದ ಸ್ವಲ್ಪ ಕಾಫಿ ಕುಡ್ದು ಆಮೇಲೆ ಬೇಕಾದ್ರೆ ಊಟ ಮಾಡ್ತೀನಿ. ನಂಗೆ ಮೇಯ್ನ್ ಇದು ಬೇಕು ಇವಾಗ. ಸಂಜೆ ಕಾಫಿ ಕುಡ್ದಿರ ಬೆಳಗ್ಗೆ ಕಂಪ್ಲೀಟಾಗಿ ನನಗೆ ಅವಲಕ್ಕಿ ತಿನ್ನುವಾಗಲೇ ನಗ್ಮ ಕಾಫಿ ತಂದು ಕೊಟ್ಬಿಟ್ಲು. ಅವಲಕ್ಕಿ ತಿನ್ಲ, ಕಾಫಿ ಕುಡಿಲ್ಲ. ಒಂದು ಅರ್ಧ ತಿಂದಾದ್ಮೇಲೆ ಅವಾಗ ಕಾಫಿ ತಂದು ಕೊಟ್ಟಿದ್ರೆ ಸರಿ. ಈ ತಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟೆ, ಕಾಫಿ ತಣ್ಣಗಾಗಿತ್ತು, ಫುಲ್ ಜ್ಯೂಸ್ ಕುಡ್ದಂಗೆ ಕುಡಿದ್ಬಿಟ್ಟೆ. ಅದು ಕಂಪ್ಲೀಟ್ ಆಗಿ ನನಗೆ ಕಾಫಿ ಕುಡ್ದೆ ಅನ್ನೋ ಥರ ಫೀಲ್ ಆಗಲಿಲ್ಲ. ಅದಕ್ಕೋಸ್ಕರ ನನಗೆ ಇವಾಗ ಸಂಜೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಕುಡಿಬೇಕಾಯ್ತು ಅಂತ ಅನಿಸ್ತು. ಅದಕ್ಕೆ ಇವಾಗ ತಣ್ಣಗಾಗ್ಬಿಡುತ್ತೆ, ಅದಕ್ಕೆ ಬಿಸಿ ಇರೋವಾಗಲೇ ಒಂದು ಸ್ವಲ್ಪ ಕುಡಿದ್ಬಿಡ್ತೀನಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್, ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಾಫಿ ತಾಪಿ ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.